ಬಾಯಲ್ಲಿ ನೀರುಳಿಸುವಂತಹ ಈ ಉಪ್ಪಿನಕಾಯಿಯನ್ನ ಒಮ್ಮೆ ಟ್ರೈ ಮಾಡಿ ನೋಡಿದ್ರೆ ಖಂಡಿತವಾಗಿಯೂ ವರ್ಷ ವರ್ಷ ಮಾಡ್ತೀರಾ. ಮತ್ತೆ ಯಾವಾಗ ಉಪ್ಪಿನಕಾಯಿ ಎಲ್ಲ ಸಿಗುತ್ತೆ ಅವಾಗೆಲ್ಲ ಮಾಡ್ಕೊಂಡು ಇಟ್ಕೊಂತೀರಾ. ಅಷ್ಟು ರುಚಿ, ಅಷ್ಟು ಸುಲಭ. ಅದಲ್ಲದೆ ಇದನ್ನ ನೀವು ನಾನು ಹೇಳಿದಾಗೆ 1 ವರ್ಷದಿಂದ 2 ವರ್ಷದವರೆಗೂ ಸ್ಟೋರ್ ಮಾಡಿ ಇಡಬಹುದು. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡ್ಬೇಕು ಅಂತ. ಮೊದಲಿಗೆ ನಾನು ಇಲ್ಲಿ ತೋತಾಪುರಿ ಮಾವಿನಕಾಯಿನ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದೀನಿ. ಈಗ ಹಿಂದೆ ಮುಂದೆ ಈ ರೀತಿಯಾಗಿ ತುದಿಯನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈಗ ಇದನ್ನ ನಾನು ಪೀಸಸ್ ಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ, ನೋಡಿ. ಅದರಲ್ಲಿ ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಎಲ್ಲವನ್ನೂ ಸಹ ಅಪ್ಲೋಡ್ ಮಾಡಿದೀನಿ. ನೋಡಿ, ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು, ನಾನು ತೋರಿಸ್ತಿರುವಂತಹ ರೀತಿಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನಾನು ಎಲ್ಲ ಮಾವಿನಕಾಯಿ ಪೀಸಸ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಮಾಡ್ಕೊಂಡು ತಿಂದ್ರೆ ನಿಜ ಮನೆಯಲ್ಲೆಲ್ಲ ಫುಲ್ ಬಾಟಲ್ ಖಾಲಿ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಈಗ ಕಟ್ ಮಾಡ್ಕೊಂಡಿರುವಂತಹ ಪೀಸಸ್ ಅನ್ನ ಒಂದು ಪ್ಲೇಟ್ ನಲ್ಲಿ ಹಾಕೊಳ್ತಾ ಇದ್ದೀನಿ. ಈ ಮಾವಿನಕಾಯಿ ಕಟ್ ಮಾಡೋದೇ ಒಂದು ಕೆಲಸ. ಈಗ ಇದು ರೆಡಿ ಆಯ್ತು. ಈಗ ಒಂದು ಕಡಾಯಿಯಲ್ಲಿ ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ, 1 ಸ್ಪೂನ್ ಅಷ್ಟು ಸೋಂಪನ್ನ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ 1/4 ಸ್ಪೂನ್ ಅಷ್ಟು ಅಜ್ವೈನ್ ಹಾಗೂ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಕಾಳನ್ನ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಮೆಂತ್ಯ ಕಾಳುಗಳನ್ನ ಹಾಕಿ ಇದನ್ನು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ್ಮೇಲೆ ಇದನ್ನ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ತುಂಬಾ ನುಣ್ಣಗೂ ಗ್ರೈಂಡ್ ಮಾಡಬೇಡಿ, ತುಂಬಾ ತರತರಿಯಾಗಿ ಇರಬಾರ್ದು. ಈ ರೀತಿಯಾಗಿ ಮೀಡಿಯಂ ಅಲ್ಲಿ ಇರಬೇಕಾಗುತ್ತೆ. ಈಗ ನಾನು ಬೆಳ್ಳುಳ್ಳಿ ಎಸಳುಗಳನ್ನ ಈ ರೀತಿಯಾಗಿ ಜಜ್ಜಿ ಒಂದು ಬೌಲ್ ನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡಿರುವಂತಹ ಮಾವಿನಕಾಯಿ ಪೀಸಸ್ ಅನ್ನ ಒಂದು ಅಗಲವಾದ ಪಾತ್ರೆಗೆ ಹಾಕೊಳ್ಳಿ. ನಂತರ ಇದಕ್ಕೆ ಒಂದು 1/4 ಕಪ್ ಅಷ್ಟು ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನ ಹಾಕೊಳ್ಳಿ. ನಾನಿಲ್ಲಿ ಒಂದು 1/4 ಕಪ್ ಅಷ್ಟು ಖಾರದ ಪುಡಿಯನ್ನ ಯೂಸ್ ಮಾಡಿದ್ದೀನಿ. ಹಾಗೆ ಗ್ರೈಂಡ್ ಮಾಡ್ಕೊಂಡಿರುವಂತ ಪೌಡರ್ ಏನಿರುತ್ತಲ್ಲ ಅದನ್ನು ಸಹ ಇದರಲ್ಲಿ ಹಾಕೋಬೇಕಾಗುತ್ತೆ. ನಂತರ ಮೇಲೆ ಒಂದು 5ರಿಂದ 6 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ಳಿ. ಈಗ ಎಲ್ಲವನ್ನು ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನು ಖಾರ ಬೇಕಂದ್ರೆ ಉಪ್ಪಿನಕಾಯಿ ಇನ್ನು ಸ್ವಲ್ಪ ಖಾರದ ಪುಡಿಯನ್ನ ಹಾಕಬಹುದು. ನೋಡಿ, ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತೊಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ಅದು ಕಾದ ನಂತರ ಅದಕ್ಕೆ ಸಾಸಿವೆ, ಇಂಗನ್ನ ಹಾಕಿ ನಂತರ ಜಜ್ಕೊಂಡಿರುವಂತಹ ಬೆಳ್ಳುಳ್ಳಿ ಎಸಳುಗಳನ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 1/4 ಕಪ್ ಅಷ್ಟು ಎಣ್ಣೆಯನ್ನ ತಗೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಾಗುತ್ತೆ. ತುಂಬಾ ಸೀರಿಸಬಾರ್ದು, ಮೀಡಿಯಂ ಆಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿಯನ್ನ. ಈಗ ಸ್ಟವ್ ಅನ್ನ ಆಫ್ ಮಾಡೋಣ. ಈಗ ಇದನ್ನ ಪೂರ್ತಿಯಾಗಿ ತಣ್ಣಗಾಗೋಕೆ ಬಿಡ್ಬೇಕಾಗುತ್ತೆ. ನಾವು ಬಿಸಿ ಇದ್ದಾಗಲೇ ಇದಕ್ಕೆ 1 ಸ್ಪೂನ್ ಅಷ್ಟು ಅರಿಶಿನವನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರವಷ್ಟೇ ನೀವು ಉಪ್ಪಿನಕಾಯಿ ಒಳಗಡೆ ಎಣ್ಣೆಯನ್ನ ಆಡ್ ಮಾಡ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಮಾಡೋದ್ರಿಂದ ಉಪ್ಪಿನಕಾಯಿಯನ್ನ ತುಂಬಾ ದಿನಗಳವರೆಗೂ ಸ್ಟೋರ್ ಮಾಡಬಹುದು. ಬಿಸಿ ಇದ್ದಾಗಲೇ ಹಾಕ್ಬಿಟ್ರೆ ನಿಮ್ಗೆ ಜಾಸ್ತಿ ದಿನ ಉಪ್ಪಿನಕಾಯಿ ಬರೋದಿಲ್ಲ. ನೋಡಿ, ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡೋಣ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಎಲ್ಲ. ಇನ್ನೂ ಸ್ವಲ್ಪ ದಿವಸ ಹಾಗೆ ಅದರಲ್ಲೇನೆ ಕಳ್ಕೊಂತ ಹೋಗ್ದಂಗೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ. ಈ ರೀತಿಯಾಗಿ ಒಂದು ಗಾಜಿನ ಬಾಕ್ಸ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಗಾಜಿನ ಪಾತ್ರೆ ಇಲ್ಲ ಅಂತಂದ್ರೆ ನೀವು ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ಸಹ ಹಾಕಿ ಇಟ್ಕೋಬಹುದು. ನಾನು ಇಲ್ಲಿ ತಗೊಂಡಿರುವಂತ 3 ಮಾವಿನಕಾಯಿಗೆ ನನಗೆ ಹತ್ತತ್ರ 3/4 kg ಗಿಂತ ಸ್ವಲ್ಪ ಜಾಸ್ತಿ ಉಪ್ಪಿನಕಾಯಿ ಆಯ್ತು.
ಈಗ ಎಲ್ಲ ತುಂಬಿದ ಆದ್ಮೇಲೆ ಲಾಸ್ಟ್ ಈ ರೀತಿ ಗೊಜ್ಜಿರುತ್ತಲ್ಲ ಅದನ್ನ ಬಿಸಿ ಅನ್ನದ ಜೊತೆ ಹಾಕೊಂಡ್ ತಿಂದಿ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಆ ರೀತಿಯಾಗಿತ್ತು. ನೋಡಿದ್ರಲ್ಲ, ಈ ರೆಸಿಪಿ ಇಷ್ಟ ಆದ್ರೆ ನೀವು ಸಹ ಟ್ರೈ ಮಾಡಿ. ಮ್ಯಾಂಗೋ ಸೀಸನ್ ಅಲ್ಲಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.